ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪಾಂಡವಪುರ ತಾಲೂಕು ಘಟಕದ 7 ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿಕ್ಷಕರಾದ ಗಡ್ಡ ಚಂದ್ರಶೇಖರ್ ತಂಡ ಹಾಗೂ ಪಾಂಡವಪುರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಂಪೇಗೌಡರ ತಂಡದ ಎರಡೂ ಗುಂಪುಗಳ ನಡುವೆ ಆಯಾಯ ತಂಡದ ಅಭ್ಯರ್ಥಿಗಳು ತೀವ್ರ ಪೈಪೋಟಿ ಮೂಲಕ ಮತದಾರರಲ್ಲಿ ಮತಯಾಚಿಸಿದ್ದರು. ಮತ ಎಣಿಕೆಯ ನಂತರ ಚುನಾವಣೆ ಫಲಿತಾಂಶದಲ್ಲಿ ಶಿಕ್ಷಕ ಗಡ್ಡ ಚಂದ್ರಶೇಖರ್ ತಂಡದಿಂದ ಸಾಮಾನ್ಯ ವಿಭಾಗದಿಂದ ಬಿ.ವಿ. ಕೀರ್ತಿ, ಕೆಂಪೇಗೌಡ, ಮಹದೇವಪ್ಪ ಹಾಗೂ ಮಹಿಳಾ ವಿಭಾಗದಿಂದ ಕೆ.ಸಿ. ಸುಮಿತ್ರಾ, ಡಿ. ನಾಗರತ್ನಮ್ಮರವರು ಅತ್ಯಧಿಕ ಮತ ಪಡೆದು ಭರ್ಜರಿ ಗೆಲುವು ಸಾಧಿಸಿ ಸಂಘದ ಆಡಳಿತ ತನ್ನದಾಗಿಸಿಕೊಂಡಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಂಪೇಗೌಡರ ತಂಡದಿಂದ ಎಂ.ಡಿ. ಕುಮಾರ್, ಎಸ್.ಎನ್. ಕೆಂಪೇಗೌಡ ಇಬ್ಬರು ಮಾತ್ರ ಗೆಲುವು ಸಾಧಿಸಿದ್ದಾರೆ. ಆಡಳಿತ ವಿರೋಧಿ ಚರ್ಚೆಯೋ ಗಡ್ಡ ಚಂದ್ರಶೇಖರ್ ಅವರ ತಂಡದಲ್ಲಿದ್ದ 84 ಶಿಕ್ಷಕ ಮತದಾರರನ್ನು ತಿರಸ್ಕೃತ ಮಾಡಿದ್ದ ವಿಷಯವೋ ಅಥವಾ ಶಿಕ್ಷಕ ಮತದಾರರ ತೀರ್ಮಾನವೋ, ಒಟ್ನಲ್ಲಿ ಅಧಿಕಾರದಲ್ಲಿದ್ದ ಎಸ್.ಎನ್. ಕೆಂಪೇಗೌಡ ಹಾಗೂ ಎಂ.ಡಿ. ಕುಮಾರ್ ತಂಡದಿಂದ ಇಬ್ಬರು ಮಾತ್ರ ಗೆಲುವು ಸಾಧಿಸಿ ಉಳಿದ 5 ಮಂದಿ ಅಭ್ಯರ್ಥಿಗಳು ಸೋಲು ಅನುಭವಿಸಿದ್ದಾರೆ. ಜೊತೆಗೆ ಆಡಳಿತ ಅಧಿಕಾರ ಕಳೆದುಕೊಂಡಿದ್ದಾರೆ. ಗಡ್ಡ ಚಂದ್ರಶೇಖರ್ ತಂಡದಿಂದ 3 ಪುರುಷರು ಹಾಗೂ 2 ಸ್ಥಾನವಿದ್ದ ಮಹಿಳಾ ವಿಭಾಗದಲ್ಲಿ ಇಬ್ಬರೂ ಮಹಿಳಾ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ನಮ್ಮ ತಂಡ ಸ್ಟ್ರಾಂಗ್ ಎಂದು ಗೆದ್ದು ಬೀಗಿದ್ದಾರೆ. ಜೊತೆಗೆ ಸಂಭ್ರಮಿಸಿದ್ದಾರೆ. ನಮ್ಮ ತಂಡವನ್ನು ನಂಬಿ ವಿಶ್ವಾಸವಿಟ್ಟು ಶಿಕ್ಷಕ ಮತದಾರರು ಗೆಲುವು ಸಾಧಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅತಿ ಹೆಚ್ಚು ವಿಶ್ವಾಸದಿಂದ ಉತ್ತಮ ಕೆಲಸ ಮಾಡಲಾಗುವುದು ಎಂದು ಶಿಕ್ಷಕರಾದಂಥ ಗಡ್ಡ ಚಂದ್ರಶೇಖರ್ ವಿಶ್ವಾಸ ವ್ಯಕ್ತಪಡಿಸಿದರು. ಸಾಲಿಗೆ 5 ವರ್ಷಗಳ ಸಂಘಟನೆಯ ನೇತೃತ್ವ ವಹಿಸಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಪಾಂಡವಪುರ ಸಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಜೊತೆಗೆ ಏನಪ್ಪಾ ಅಂದ್ರೆ ಈ ನಮ್ಮ ಶಿಕ್ಷಕರ ಸಂಘದ ಈಗ ಹಾಲಿ ಸಂಘ ಇತ್ತಲ್ಲ, ಮಾಜಿ ಈಗ ಸೋತಂತ ಸಂಘ, ಆ ಸಂಘದವರ ಅನ್ಯಾಯದ ವಿರುದ್ಧ ಅವ್ರು ಮಾಡಿದ ನಮ್ಮ 86 ಜನ ಶಿಕ್ಷಕರ ಮತವನ್ನು ಕಸಿದಿರಲ್ಲ, ಆ ಹೊಟ್ಟೆ ಊರಿಗೋಸ್ಕರನೇ ನಮ್ಮ ಜನ ನಮ್ಗೆ ಓಟ್ ಹಾಕಿದ್ದಾರೆ. ಯಾಕೆಂದ್ರೆ ನ್ಯಾಯ ಗೆದ್ದಿದೆ. ಇವತ್ತು ಪಾಂಡವಪುರ ತಾಲೂಕಲ್ಲಿ ನ್ಯಾಯ ಗೆದ್ದಿದೆ. ನಮ್ಮೆಲ್ಲರೂ ಯಾರು ನಾವು ಮುಂದೆ ಹೋರಾಟ ಮಾಡ್ಕೊಂಡು ಈ ಸಂಘಟನೆಯನ್ನು ಕಟ್ಕೊ ಬಂದಿದ್ದೋ, ನಾವು 10 ವರ್ಷ 15 ವರ್ಷ 8 ಎಲೆಕ್ಷನ್ 9 ಎಲೆಕ್ಷನ್ ಗೆದ್ದಿದ್ದೀವಿ. ನಮ್ಮಲ್ಲಿ ನಾವು ಯಾರೂ ಕೂಡ ಬಿಟ್ಟಿರಲಿಲ್ಲ. ಆದರೆ ಕೇವಲ ಒಂದೇ ಒನ್ ಟೈಮ್ ಎಲೆಕ್ಷನ್ ಗೆದ್ದು ಅವರು ದರ್ಪ ಯಾವ ಥರ ತೋರಿದ್ರು ಅಂತ ಅಂದರೆ, ಇಡೀ ಎಲೆಕ್ಷನ್ನ ಹೈಜಾಕ್ ಮಾಡೋಕೆ ಹೈಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ಎಲೆಕ್ಷನ್ ನಡೆಸುವಂಥ ದೊಡ್ಡತನವನ್ನು ಮೆರೆದಿದ್ದಂಥ ಮಹಾನುಭಾವರಿಗೆ ನಮ್ಮ ಶಿಕ್ಷಕರು ಇವತ್ತು ಇಡೀ ತಾಲೂಕಲ್ಲಿ ಒಂದು ಒಳ್ಳೆ ಬುದ್ಧಿ ಕಲಿಸಿ ಏನು ನಮ್ಮೆಲ್ಲ ಓಟ್ ತೆಗೆದಿದ್ರು ಕೂಡ ನಮ್ಮ ಟೀಚರ್ಸ್ಗಳು ಇವರೆಲ್ಲ ಏನಪ್ಪ ಯಾರು ಎಲೆಕ್ಷನ್ ಬಂದವರಲ್ಲ, ಕ್ಲಾಸ್ ರೂಮ್ ಟೀಚರ್ಸ್. ಈ ಕ್ಲಾಸ್ ರೂಮ್ ಟೀಚರ್ಸ್ಗೆ ಗೌರವ ಕೊಟ್ಟು ನೀವು ನಮ್ಮ ಪರವಾಗಿ ಈ ಸಂಘಟನೆಯನ್ನು ಉಳಿಸ್ಕೊಡಿ, ಇವರು ಸರಿ ಇಲ್ಲ, ನಮ್ಮ ಸಂಘಟನೆ ಉಳಿಸ್ಕೊಡಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಮ್ಮ ತಂಡ ಗೆಲ್ಲಿಸಿದ್ದಾರೆ. ನಮ್ಮ ತಂಡದ ಪರವಾಗಿ, ನಮ್ಮೆಲ್ಲ ವಿಜೇತ ಅಭ್ಯರ್ಥಿಗಳ ಪರವಾಗಿ, ಇಡೀ ನಮ್ಮ ಸಮಸ್ತ ಪಾಂಡವಪುರ ತಾಲೂಕು ಶಿಕ್ಷಕ ಬಂಧುಗಳಿಗೆ, ನಮಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸ್ನೇಹಿತರುಗಳು, ಹೈಸ್ಕೂಲರು, ನಮ್ಮ ಕೇಶವಮೂರ್ತಿ ಇರ್ಬೋದು, ಜಯರಾಮ್ ಇರ್ಬೋದು, ಹೀಗೆ ನಮ್ಮ ಕನ್ನಡದ ಕೈಗಳು ಹಲವಾಷ್ಟು ಜನ, ಶಿವಕುಮಾರ್ ಅವರು, ಹೀಗೆ ಸಾಕಷ್ಟು ಜನ, ನಮ್ಗೆ ವಿಜಯ್ ಕುಮಾರ್ ಇರ್ಬೋದು, ಸಾಕಷ್ಟು ಜನ ನಮ್ಮ ಪ್ರೈಮರಿ ಅಲ್ಲದೆ ಹೈಸ್ಕೂಲ್ ಕೂಡ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮ ಮುಖಾಂತರ ಧನ್ಯವಾದಗಳು ಅರ್ಪಿಸ್ತೇನೆ. ಇದರಲ್ಲಿ ಇಡೀ ತಾಲೂಕಿನ ಶಿಕ್ಷಕರು ನಮಗೆ ನೀವು ಒಂದು ಒಳ್ಳೆ ಕೆಲಸ ಮಾಡಿ, ನೀವು ಕೆಟ್ಟದ್ದು ಮಾಡಿದರೋ ಪರವಾಗಿಲ್ಲ, ಒಳ್ಳೇದು ಮಾಡಿದರೋ ಪರವಾಗಿಲ್ಲ, ಕೆಟ್ಟದ್ದು ಮಾಡಬೇಡಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಒಳ್ಳೆಯ ಮುಖವಾಡ ಧರಿಸ್ಕೊಂಡು ಕೆಟ್ಟತನ ಮಾಡ್ತಿದ್ರು. ನೀವು ಅದನ್ನು ಮಾಡಬೇಡಿ, ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಕೆಟ್ಟದಂತೂ ಮಾಡಬೇಡಿ. ಅವ್ರೇನಪ್ಪ ಒಳ್ಳೆತನ ತೋರಿಸಿ ಕೆಟ್ಟದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು, ಅದನ್ನು ನೀವು ಮಾಡಬೇಡಿ ಅಂತ ಇವತ್ತು ನಮಗೆ ಅಭೂತಪೂರ್ವ ಗೆಲುವನ್ನು ಸಾಧಿಸಲಿಕ್ಕೆ ಇಡೀ ನಮ್ಮ ತಾಲೂಕಿನ ಟೀಚರ್ಸ್ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಇಡೀ ತಾಲೂಕಿನ ಟೀಚರ್ಸ್ಗೆ ನಾನು ನನ್ನ ತಂಡದ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕ್ಯಾಂಡಿಡೇಟ್ಗಳೇ ಆಗ್ತೇನೆ, ಏಕಪಕ್ಷೀಯವಾಗಿ ಚುನಾವಣೆ ಮಾಡಬೇಕು ಅಂತ ಹೋದಂಥವರಿಗೆ ನಮ್ಮ 83 ಜನ ಶಿಕ್ಷಕರು ಮತದಾನ ವಂಚಿತರಾಗಿದ್ದರೂ ಕೂಡ ನಮ್ಮ ತಂಡದಲ್ಲಿ ಇವತ್ತು 5 ಜನ ಅಭ್ಯರ್ಥಿಗಳು, 7 ಜನದಲ್ಲಿ 5 ಜನ ಅಭ್ಯರ್ಥಿಗಳು ವಿಜೇತರಾಗಿದ್ದಾರೆ. ಇನ್ನು 2 ಜನ ಅಭ್ಯರ್ಥಿಗಳು ಭಾಳ ಅತ್ಯಂತ ಹತ್ತಿರಕ್ಕೆ ಬಂದು ಅವರು ಸೋತಿದ್ದಾರೆ. ಆದರೂ ಕೂಡ ಪ್ರಜ್ಞಾವಂತರು,
ಯಾರಿಗೂ ಕೂಡ ಈ ಥರ ಮತದಾನದ ವಂಚಿತ ಹಕ್ಕನ್ನು, ಯಾಕೆಂದರೆ ಒಂದು ಬೆಡ್ ಮೇಲೆ ಇದ್ದಂಥವ್ರಿಗೂ ಕೂಡ ತೋರಿಸಿ ಮತದಾನವನ್ನು ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಭಾರತದಲ್ಲಿ, ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋದರು.